ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪತಂಜಲಿ ಯೋಗ ಸೂತ್ರದಲ್ಲಿ ಇವತ್ತಿನಿಂದ 3ನೆಯ ಪಾದ ಅಂದರೆ 3ನೇ ಅಧ್ಯಾಯ ಅಂತ ಅಂದ್ಕೊಳ್ಬಹುದು. ಮೊದಲು ಪತಂಜಲಿಗಳು ಗುರಿಯನ್ನು ತೋರಿಸ್ತಾರೆ. ಅದು ಸಮಾಧಿ ಪಾದ. ಅಂದರೆ ಮಾನವ ಯೋಗದ ಮೂಲಕ ಏನನ್ನು ಸಾಧಿಸಬೇಕು, ಏನನ್ನು ಸಿದ್ಧಿ ಪಡಿಬೇಕು ಅನ್ನುವಂಥದ್ದನ್ನು ಮೊದಲು ಹೇಳ್ಕೊಡ್ತಾರೆ. ಅದು 1ನೇ ಪಾದ, ಸಮಾಧಿ ಪಾದ. ಆ ಗುರಿ ಪರಿಚಯ ಆದಮೇಲೆ ಅಲ್ಲಿಗೆ ಮುಟ್ಟುವ ಕ್ರಮ ಹೇಗೆ ಅದನ್ನು ಹೇಳ್ಕೊಡ್ತಾರೆ. 2ನೇದು ಸಾಧನಾ ಪಾದ. ಹೋಗ್ತಿರ್ಬೇಕಾದ್ರೆ ಏನೇನು ಅನುಭವಗಳಾಗ್ತವೆ, ಸಾಧನೆ ಮಾಡಬೇಕಾದ್ರೆ ಏನೇನು ಅನುಭವ ಆಗ್ತವೆ, ಏನೇನು ಸಿದ್ಧಿ ಆಗ್ತವೆ, ಅದು ವಿಭೂತಿ ಪಾದದಲ್ಲಿ ಬರ್ತದೆ. ವಿಭೂತಿ ಪಾದ ಪ್ರಾರಂಭ ಆಗೋದೇ ಧಾರಣದಿಂದ. ಧಾರಣ, ಧ್ಯಾನ, ಸಮಾಧಿ. ಸಮಾಧಿ ಅಂತಿಮ. ಆ ಸಮಾಧಿ ಸ್ಥಿತಿಯನ್ನು ಪಡಿಬೇಕಾದ್ರೆ ಅನೇಕ ರೀತಿಯ ಸಿದ್ಧಿಗಳು ಬರ್ತವೆ. ಈಗ ನೀವು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಮೊದಲು ತೊಡಕುಗಳು ಬರ್ತವೆ, ಆಮೇಲೆ ಅದರಿಂದ ಪ್ರಯೋಜನಗಳು ಬಹಳ ಆಗ್ತವೆ. ನಾವೇನಾದರೂ ಪ್ರಯೋಜನಕ್ಕೆ ನಿಂತುಬಿಟ್ರೆ ನಾವು ಸಾಧಿಸಬೇಕಾದಂಥ ಕೊನೆಯ ಸಿದ್ಧಿ ಸಿಕ್ಕಲ್ಲ. ಅದನ್ನೇ ವಿಭೂತಿ ಪಾದದಲ್ಲಿ ಹೇಳೋದು. ಕೈವಲ್ಯ ಪಾದ, ಮುಂದಿನ 4 ಕೈವಲ್ಯ ಪಾದ. ಆ ಕೈವಲ್ಯ ಪಾದವನ್ನು ಸಾಧಿಸಬೇಕಾದ್ರೆ ವಿಭೂತಿ ಪಾದದ ಮೂಲಕ ಹೋಗಲೇಬೇಕು ನೀವು. ಈ ಜಗತ್ತಿನ ನಿಯಮ ಏನಪ್ಪ ಅಂದರೆ, ತೊಡಕುಗಳು ಬಂದ ಹಾಗೆ ಹೊಗಳಿಕೆಗಳು, ಅನೇಕ ಅನುಕೂಲತೆಗಳು, ಸಿದ್ಧಿಗಳು ಎಲ್ಲ ಬರ್ತವೆ. ಇವೆಲ್ಲ ಉಪ ಉತ್ಪತ್ತಿಗಳು ಅಂತ ಕರೀತಾರೆ, ಬೈ ಪ್ರಾಡಕ್ಟ್. ಸ್ತುತಿ ಅದು ಬೈ ಪ್ರಾಡಕ್ಟ್, ನಿಂದೆ ಅದು ಬೈ ಪ್ರಾಡಕ್ಟ್. ಸ್ತುತಿ ನಿಂದೆಗಳನ್ನು ದಾಟಿ ಮುಂದಕ್ಕೆ ಹೋಗುವಂಥದ್ದೇ ಸಾಧಕನ ಲಕ್ಷಣ. ಹಾಗೆ ಸಿದ್ಧಿಗಳು ಅಂದರೆ ಈ ಮೊದಲು ನಿಮಗೆ ತುಂಬ ಕಷ್ಟ ಬರ್ತದೆ ಯೋಗದಲ್ಲಿ. ಅಂತರಾಯಗಳು ಅಂತ ಕರೋರು ಅದನ್ನು. ಆಲಸ್ಯ ಬರ್ತದೆ, ಆಮೇಲಿಂದ ಕಾಮಾಸಕ್ತಿ ಬರುತ್ತೆ, ನಿದ್ರೆ ಬರ್ತದೆ. ಇವೆಲ್ಲವನ್ನು ದಾಟ್ತಾ ಹೋದರೆ ಮುಂದೆ ವಿಭೂತಿ ಪಾದದಲ್ಲಿ ಧಾರಣ, ಧ್ಯಾನ, ಸಮಾಧಿಗಳನ್ನು ಸಾಧಿಸಬೇಕು. ಆ ಸಾಧಿಸುವಾಗ ಸಿದ್ಧಿಗಳು, ವಿಭೂತಿಗಳು. ಭೂತಿ ಅಂದ್ರೆ ಇರೋದು, ಬೀಯಿಂಗ್ ಅಂತ ಅರ್ಥ. ವಿಭೂತಿ ಅಂದ್ರೆ ಬಿಕಮಿಂಗ್. ಏನೇನು ಸಾಧನೆಗಳು, ಸಿದ್ಧಿಗಳು ಬರ್ತಾವೋ ಅವೆಲ್ಲ ಬಿಕಮಿಂಗ್. ಹಾಗೆ ಆ ವಿಭೂತಿ ಪಾದದಲ್ಲಿ ಇವೆಲ್ಲ ಬರ್ತಾವಪ್ಪ ಅನ್ನುವಂಥದ್ದನ್ನು ಹೇಳ್ಕೊಡ್ತಾರೆ. ಅದರಲ್ಲಿ ಮೊದಲು ಧಾರಣ ಅಂದ್ರೆ ಏನು ಅಂತ ಹೇಳ್ತಾರೆ. ದೇಶಬಂಧ ಚಿತ್ತಸ್ಯ ಧಾರಣ ಅಂದರೆ ಚಿತ್ತವನ್ನು ಒಂದು ಪ್ರದೇಶದಲ್ಲಿ, ಒಂದು ಸ್ಥಾನದಲ್ಲಿ, ಅಂದರೆ ದೇಶ ಅಂದರೆ ಸ್ಥಾನ ಅಂತ ತಗೋಬೇಕು, ಅದರಲ್ಲಿ ನಿಲ್ಲಿಸೋದು. ಬಂಧ ನಿಲ್ಲಿಸೋದು, ಅದೇ ಧಾರಣ. ಉದಾಹರಣೆಗೆ ಅಂದರೆ ಈಗ ಚಿತ್ತ ಚಂಚಲ ಗೊತ್ತು, ಮನಸ್ಸಿಗಿಂತ ಚಂಚಲವಾದದ್ದು ಚಿತ್ತ ಮತ್ತು ಮನಸ್ಸಿಗಿಂತ ಪ್ರಗಾಢವಾದದ್ದು ಚಿತ್ತ. ಮನಸ್ಸು ಚಿತ್ತದ ಮೇಲ್ಮೈ ಭಾಗ ಅಂತ ಹೇಳ್ಬೋದು. ಈಗ ಸಮುದ್ರದಲ್ಲಿ ಮಂಜುಗಡ್ಡೆಗಳಿರ್ತವೆ, ಹಡಗುಗಳಿಗೆ ತುಂಬ ತೊಂದರೆ ಕೊಡ್ತವೆ. ಏನು ಬಹಳ ಪ್ರಸಿದ್ಧವಾದ ದುರಂತ ಟೈಟಾನಿಕ್ ಹಡಗು ಅಂತ ಹೇಳ್ತಾರಲ್ಲ, ಅದು ಹಾಗೆ ಒಂದು ಮುಳುಗಿದ ಬಂಡೆಗೆ ಡಿಕ್ಕಿ ಹೊಡೆದು ಅದು ಛಿದ್ರ ಆಯಿತು, ಸಾವಿರಾರು ಜನ ಸತ್ತರು. ಹಾಗೆ ಮಂಜುಗಡ್ಡೆ ಬಂಡೆ ರೂಪದಲ್ಲಿ ಆಗಿ ಅದು ಸಮುದ್ರದಲ್ಲಿ ಆಳದಲ್ಲಿ ಇರ್ತದೆ.
ಎಷ್ಟು ಅದರ ತೂಕ, ಎಷ್ಟು ಅದರ ದಪ್ಪ ಏನು ಗೊತ್ತಾಗಲ್ಲ. ಮೇಲಕ್ಕೆ ಒಂದು ಭಾಗ ಕಾಣಿಸ್ತಿರ್ತದೆ ಅಷ್ಟೆ. ಅದರ 10 ಭಾಗ, 20 ಭಾಗ, 30 ಪಟ್ಟು ಅದು ಕೆಳಗಡೆ ಇರಬಹುದು. ಹಾಗೆ ನಮ್ಮ ಮನಸ್ಸಿನಿಂದ ಏನು ನಡೀತಾ ಇದೆಯಲ್ಲ, ಅದಕ್ಕೆ ಏನು ವೃತ್ತಿಗಳು ಅಂತ ಕರೆದ್ವಲ್ಲ, ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ, ಅವು ಮೇಲೆ ಮೇಲೆ ತೋರೋದು ಸ್ವಲ್ಪ. ಈಗ ಒಬ್ಬ ಚಂಚಲ, ಭಾಳ ಚಂಚಲ ಇದ್ದಾನೆ ಹುಡುಗ, ತುಂಬ ಹೈಪರ್ ಇದ್ದಾನೆ ಹುಡುಗ, ಅಥವಾ ತುಂಬ ಆಲಸಿ ಇದ್ದಾನೆ ಹುಡುಗ ಅಂತೆಲ್ಲ ಹೇಳ್ತಿರ್ತೀರಲ್ಲ, ಅದು ಮೇಲ್ಭಾಗ ಸ್ವಲ್ಪ ಅಷ್ಟೆ. ಆ ಆಲಸ್ಯಕ್ಕೆ ಕಾರಣ, ಆ ಹೈಪರ್ ಆಕ್ಟಿವಿಟಿಗೆ ಕಾರಣ, ಅಂದರೆ ಅತಿ ಚಂಚಲತೆಗೆ ಕಾರಣ, ಅದಕ್ಕೆ ಒಂದು ಜನ್ಮದ ಸಂಸ್ಕಾರ ಕಾರಣ ಇರಲ್ಲ. ಅದನ್ನೇ ನಮ್ಮ ಗುರುಕುಲ ಪದ್ಧತಿನಲ್ಲಿ ಧ್ಯಾನ, ಪ್ರಾಣಾಯಾಮ ಇದನ್ನು ಮೊದಲು ಕಲಿಸ್ತಿದ್ರು. ಅಥವಾ ಶ್ರಮ ಇರ್ತಿತ್ತು, ಕಟ್ಟಿಗೆ ತರೋದು, ನೀರು ಹೊರೋದು, ದೇಹನೂ ಗಟ್ಟಿ ಆಗ್ತಿತ್ತು, ಜೊತೆಗೆ ಚಿತ್ತದ ವಾಸನೆಗಳು ಪರಿವರ್ತನೆ ಆಗ್ತಿದ್ವು. ಈಗ ಯಾಕೆ ಶಿಕ್ಷಣ ನೆಮ್ಮದಿ ಕೊಡ್ತಾ ಇಲ್ಲ? ಕಲಿಸೋರ್ಗೂ ನೆಮ್ಮದಿ ಕೊಡ್ತಾ ಇಲ್ಲ, ಕಲಿಯೋರ್ಗೂ ನೆಮ್ಮದಿ ಕೊಡ್ತಾ ಇಲ್ಲ. ಯಾಕಪ್ಪ ಅಂತಂದರೆ, ಚಿತ್ತಕ್ಕೆ ಸಂಸ್ಕಾರ ಕೊಡುವಂತಹ, ಚಿತ್ತದ ಚಂಚಲತೆಯನ್ನು ನಿಲ್ಲಿಸುವಂತಹ, ಅದನ್ನು ಪರಿವರ್ತಿಸುವಂತಹ ವ್ಯವಸ್ಥೆಗಳು ಇವತ್ತಿನ ಶಿಕ್ಷಣದಲ್ಲಿ ಇಲ್ಲ. ಈಗ ಅಲ್ಲಲ್ಲಿ ಇದರ ಚಿಂತನೆ ನಡೆದಿದೆ. ಅದೇ ಜಪಾನ್ ದೇಶದಲ್ಲಿ ಇದು ಸಾಧ್ಯ ಆಗಿದೆ. ಯಾಕೆ ಅಂದರೆ ಅವರು ಜನ್ ಅಂದರೆ ಧ್ಯಾನ ಪದ್ಧತಿಯನ್ನು ಶಿಕ್ಷಣದಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಕೇವಲ ವಿದ್ಯಾರ್ಥಿಗಳನ್ನು, ಯಂತ್ರಗಳನ್ನು ತಯಾರು ಮಾಡೋದು ಅವ್ರ ಗುರಿ ಅಲ್ಲ ಜಪಾನೀಸ್ದು. ಅದಕ್ಕೆ ಅವರು ಚಿಕ್ಕ ವಯಸ್ಸಿನಲ್ಲಿ ಈ LKG UKG ಅಂತ ಹೇಳ್ತೀರಿ ನೀವು, ಅವ್ರು ಬೇರೆ ಹೇಳ್ತಾರೆ. ಅಥವಾ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಪ್ರಾಥಮಿಕ ಶಿಕ್ಷಣ ಅಂತ ಏನು ಕರಿತೀರಿ, ಅದಕ್ಕೆ ಅವರು ಹೆಚ್ಚು ಹುಡುಗರನ್ನು ತಗೊಳ್ಳಲ್ಲ. ಬಹಳ ಅಂದರೆ ಒಂದು ತರಗತಿಗೆ 15 ಹುಡುಗರು ಮಾತ್ರ ಇರ್ತಾರಂತೆ. 10ರಿಂದ 15 ಹುಡುಗರು. ಶಿಕ್ಷಕರು ಜಾಸ್ತಿ ಇಲ್ಲ, ಶಿಕ್ಷಕರೂ ಜಾಸ್ತಿ ಇಲ್ಲ, ಒಬ್ಬರು ಅಥವಾ ಇಬ್ಬರು, ಭಾಳ ಅಂದರೆ 3 ಜನ ಒಂದು ತರಗತಿಗೆ. ಅವರು ಬೇರೆ ಬೇರೆ ಹೇಳ್ಕೊಡ್ತಾ ಪ್ರತಿಯೊಂದು ಮಗುವಿನ ಆಸಕ್ತಿ, ಪ್ರತಿಯೊಂದು ಮಗುವಿನ ಏನು ಆ ಸಾಮರ್ಥ್ಯವನ್ನು ತಿಳ್ಕೋಬೇಕು, ಆಸಕ್ತಿಯನ್ನು ತಿಳ್ಕೋಬೇಕು. ಇಲ್ಲಿ ಯಾವ ಮಕ್ಕಳದ್ದು ನಾವು ಆಸಕ್ತಿ, ಸಾಮರ್ಥ್ಯ ತಿಳ್ಕೊಳ್ಳೋದೇ ಇಲ್ಲ. ಶಿಕ್ಷಕರು ಅವರಿಗೆ ಏನು ಒಂದಷ್ಟು ಕಲಿಸೋದಕ್ಕೆ ಅಂತ ಹೇಳಿರ್ತದೆ, ಅದು ಸರ್ಕಾರ ಹೇಳೋದು, ತಜ್ಞರು ಹೇಳೋದಲ್ಲ. ತಜ್ಞರು ಸರ್ಕಾರಕ್ಕೆ ಹೇಳೋದು, ಸರ್ಕಾರ ಆಜ್ಞೆ ಮಾಡೋದು, ಆರ್ಡರ್ ಮಾಡೋದು, ಆದೇಶ ಮಾಡೋದು, ಇದನ್ನು ಕಲಿಸ್ರಿ. ಇಲ್ಲಿ ಸರ್ಕಾರದ ಕೈಯಾಗಲ್ಲ ಶಿಕ್ಷಣ ಇರಬೇಕಾದದ್ದು. ತಜ್ಞರು ಜೊತೆಗೆ ಶಿಕ್ಷಕರು, ಉಪನ್ಯಾಸಕರು ಇವ್ರ ಕೈಲಿರಬೇಕು. ಇವ್ರು ತೀರ್ಮಾನ ಮಾಡಬೇಕು, ನನ್ನ ಮಗುಗೆ ಏನು ಕಲಿಸ್ಬೇಕು, ನಮ್ಮ ಸ್ಟೂಡೆಂಟ್ಗೆ ಏನು ಕಲಿಸ್ಬೇಕು ಅನ್ನೋದನ್ನು ಒಬ್ಬ ಆದರ್ಶ ಶಿಕ್ಷಕ ಕಲಿಸ್ಬೇಕು. ಇಲ್ಲಿ ನಮ್ಮಲ್ಲಿ ಶಿಕ್ಷಕರಾಗೋದು ಕೇವಲ ಏನಕ್ಕೋಸ್ಕರ ಅಂದರೆ ನೌಕರಿಗೋಸ್ಕರ. ಆದರೆ ಅಲ್ಲಿ ಶಿಕ್ಷಕರಾಗೋದು ತಾವು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸ್ಬೇಕು. ಅದಕ್ಕೆ ಜಪಾನ್ ದೇಶ ಸಾವಿರಾರು ವರ್ಷಗಳಿಂದ ತನ್ನ ನಾಗರಿಕತೆಯನ್ನು ಉಳಿಸ್ಕೊಂಡಿದೆ, ತನ್ನ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದೆ, ತನ್ನ ಆನಂದವನ್ನು ಉಳಿಸ್ಕೊಂಡಿದೆ, ತನ್ನ ಪರಂಪರೆಯನ್ನು ಉಳಿಸ್ಕೊಂಡಿದೆ. ನಮ್ಮ ಕೈಲಿ ನಾವು ಸುಮ್ಮನೆ ಏನು ಹಾಡುಗಳು ಬರಿತೀವಿ, ಸ್ವಾತಂತ್ರ್ಯ ಹೋರಾಟದ್ದು ಹೌದು, ದೊಡ್ಡ ಸಾಹಸ ಮಾಡಿದ್ದಾರೆ. ಆದರೆ ರಾಜರುಗಳು ನಮ್ಮಲ್ಲಿ ಪರಂಪರೆಯನ್ನು ಉಳಿಸೋಕ್ಕಾಗಲಿಲ್ಲ. ನಮ್ಮಲ್ಲಿ ತುಂಬ ವೈವಿಧ್ಯಮಯ, ಇದು ದೊಡ್ಡ ದೇಶ, ಅದೇನೇ ಇರಲಿ. ಆದರೆ ಶಿಕ್ಷಣದಲ್ಲಿ ಆದಷ್ಟು ಬೇಗ ಬದಲಾವಣೆ ಮಾಡ್ಕೊಳ್ಳದೆ ಹೋದರೆ ಬಹಳ ದೊಡ್ಡ ತೊಡಕು ನಮ್ಮ ದೇಶಕ್ಕಿದೆ. ಈಗಾಗಲೇ ತೊಡಕು ಉಂಟಾಗಿದೆ, ತೊಂದರೆ ಅನುಭವಿಸ್ತಾ ಇದ್ದಾರೆ ತುಂಬ ಜನ. ತಾಯಿ ತಂದೆಗಳು, ಕೊಲೆ ಸುಲಿಗೆಗಳು, ಆಮೇಲೆ ಹೊಡೆದಾಟಗಳು, ಬಡಿದಾಟಗಳು, ಅಪರಾಧಿ ರಾಜಕಾರಣದಲ್ಲಿ ಅಪರಾಧಿತನ, ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ ಒಳ್ಳೆ ಶಿಕ್ಷಣ ಸಿಗಲಾರದಕ್ಕೆ. ಯಾರೂ ಕೂಡ ಕೆಟ್ಟದ್ದು ಮಾಡಬೇಕು ಅಂತ ಧರ್ಮಕ್ಕಾಗಲಿ ರಾಜಕಾರಣಕ್ಕಾಗಲಿ ಬರಲ್ಲ. ಆದರೆ ಅವ್ರ ಸಂಸ್ಕೃತಿನೇ ಚೆನ್ನಾಗಿಲ್ಲದೆ ಹೋದರೆ,
ಅವ್ರ ಸಂಸ್ಕಾರನೇ ಚೆನ್ನಾಗಿಲ್ಲದೆ ಹೋದರೆ ಅದನ್ನೇ ಸರಿ ಅಂದ್ಕೊಂಡ್ಬಿಡ್ತಾರೆ ಅವ್ರು. ಕೊಲೆ ಮಾಡಿಸೋದೇ ಸರಿ, ಕೊಲೆ ಮಾಡೋದೇ ಸರಿ, ಹೇಗಾದರೂ ಆಗಲಿ ನಾನು ಗೆಲ್ಲಬೇಕು, ಇದು ಒಳ್ಳೆಯದಲ್ಲ. ಚಿತ್ತದ ಬಗ್ಗೆ ಹೇಳ್ತಾ ಹೇಳ್ತಾ ಇಷ್ಟೆಲ್ಲ ಬಂತು. ಈ ಚಿತ್ತವನ್ನು ದೇಶ ಬಂಧ, ದೇಶ ಅಂದರೆ ಪ್ರದೇಶ, ಸ್ಥಾನ. ನಮ್ಮ ಶರೀರದಲ್ಲಿ ಮುಖ್ಯವಾಗಿ 6-7 ಸ್ಥಾನಗಳನ್ನು ಗುರುತಿಸಿದ್ದಾರೆ. ಅವನ್ನ ಚಕ್ರಗಳು ಅಂತ ಕರೆದಿದ್ದಾರೆ. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಅಂತ ಹೇಳಿ ಇವು 6 ಚಕ್ರಗಳು. ಇದು 7ನೇದು ಸಹಸ್ರ, ಇಲ್ಲಿ ನೆತ್ತಿ. ಈ ಚಕ್ರಗಳಲ್ಲಿ ಚಿತ್ತವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡೋದು. ಚಿತ್ತವನ್ನು ನಿಲ್ಲಿಸೋದ್ರಿಂದ ಏನು ಲಾಭ ಆಗುತ್ತೆ ಅಂದರೆ, ಸರಿಯಾಗಿ ತಿಳ್ಕೊಬೇಕು ನೀವು. ಈ ಒಂದು ನದಿ ಕಲುಷಿತವಾಗಿದೆ, ಹರಿಯುವ ನೀರು ತುಂಬ ಕಲುಷಿತ ಆಗಿದೆ ಅಂದರೆ ಅದನ್ನು ಒಂದು ಕಡೆ ನಿಲ್ಲಿಸಿದ್ರೆ ಅದು ಮೊದಲು ಲಾಭ ಏನು ಅಂದರೆ ಅದು ತಿಳಿಯಾಗತ್ತೆ. ಮೊದಲು ಹರಿತಾ ಇರುವ ನೀರು ಅಂದರೆ ಒಂದು ಕಡೆ ನಿಲ್ಲಿಸಿದಾಗ ಮೊದಲು ತಿಳಿಯಾಗತ್ತೆ, ಅಂದರೆ ರಾಡಿ ಎಲ್ಲ ಕೆಳಗಡೆ ಹೊರಟೋಗುತ್ತೆ. ಆಮೇಲೆ ಆ ನೀರು ಆವಿಯಾಗತ್ತೆ. ಆವಿಯಾದಾಗ ಅತ್ಯಂತ ಶುದ್ಧವಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಇದು ಚಿತ್ತಕ್ಕೂ ಅನ್ವಯ ಆಗುತ್ತೆ. ಅಂದರೆ ಚಕ್ರಗಳಲ್ಲಿ ನಾವು ಕೆಲವು ಸೆಕೆಂಡುಗಳು, ಮೊದಲು ಸೆಕೆಂಡ್ ಲೆಕ್ಕದಲ್ಲಿ ಬರಬೇಕು. ಕೆಲವು ಸೆಕೆಂಡುಗಳು ಅಂದರೆ ಪ್ರಾಣಾಯಾಮದ ಅವಧಿ ಏನಿರ್ತದಲ್ಲ, 8, 6, 4 ಅಥವಾ 8, 4, 2 ಈ ಥರ. ಅಂದರೆ 8 ತಗೊಳ್ಳೋದು, 4 ಬಿಡೋದು, 4 ನಿಲ್ಲಿಸೋದು ಅಥವಾ 2 ನಿಲ್ಲಿಸೋದು, 2 ಕ್ಷಣ 2 ಸೆಕೆಂಡ್ ನಿಲ್ಲಿಸೋದು. ಹಾಗೆಯೇ ತಗೊಳ್ಳೋದು ದೀರ್ಘವಾಗಿ ತಗೋಬೋದು, ಆದರೆ ಬಿಡೋದು ಅಷ್ಟು ದೀರ್ಘವಾಗಿ ಬಿಡೋಕ್ಕಾಗಲ್ಲ. ಅದಕ್ಕೆ ಅರ್ಧ ಅಥವಾ ಮುಕ್ಕಾಲು ಭಾಗ ಬಿಡೋದು, ಆಮೇಲೆ ನಿಲ್ಲಿಸೋದು. ಕುಂಭಕ ಅಂತ ಕರೀತಾರೆ. ರೇಚಕ, ಪೂರಕ, ಕುಂಭಕ. ಪೂರಕ, ರೇಚಕ, ಕುಂಭಕ. ಇದನ್ನು ಮಾಡುವಾಗ ನಾವು ನಮ್ಮ ಚಿತ್ತವನ್ನು ಗಮನಿಸಿಕೊಳ್ಬೇಕು. ಈ ಚಕ್ರಗಳ, ಅದರಲ್ಲೂ ವಿಶೇಷವಾಗಿ ಮಣಿಪೂರಕ ಚಕ್ರದಿಂದ ಪ್ರಾರಂಭ ಮಾಡಬೇಕು. ಆಧಾರ, ಸ್ವಾಧಿಷ್ಠಾನ ಬೇಡ, ಅಲ್ಲಂತೂ ಇದ್ದೇ ಇರ್ತದೆ ಚಿತ್ತ. ಆಧಾರ, ಸ್ವಾಧಿಷ್ಠಾನ ಕೆಳಗಿನ ಭಾಗಗಳು, ಬುಧ ಮತ್ತು ಗುಹ್ಯದ ಭಾಗಗಳು, ಅಲ್ಲಿ ಚಿತ್ತ ಇದ್ದೇ ಇರ್ತದೆ. ಅದೇನು ಯಾರಿಗೂ ಕಲಿಸ್ಬೇಕಾಗಿಲ್ಲ. ಮಣಿಪೂರಕ ಚಕ್ರದಲ್ಲೂ ಇರ್ತದೆ, ಅದೇನು ಕಲಿಸ್ಬೇಕಾಗಿಲ್ಲ. ಊಟ ಮಾಡೋದು, ಜೀರ್ಣಕ್ರಿಯೆ, ಆಮೇಲಿಂದ ವಿಸರ್ಜನಾಂಗಗಳು, ಇದೆಲ್ಲ ಚಕ್ರಗಳಿವು. ಅಲ್ಲಿ ಶಕ್ತಿ ಕೇಂದ್ರಗಳು. ಚಕ್ರಗಳಂದ್ರೆ ಏನಿಲ್ಲ, ಪವರ್ ಸೆಂಟರ್ಸ್. ಮುಂದಕ್ಕೆ ನಾವು ಪ್ರಯತ್ನ ಮಾಡಬೇಕಾದ್ದೇನು ಅಂದರೆ ಮೇಲ್ಭಾಗಕ್ಕೆ ತರೋದಕ್ಕೆ ಹೃದಯದ ಭಾಗ. ಲೌಕಿಕರಿಗೆ ಅಲ್ಲಿ ಪ್ರೀತಿಯಿಂದ ಅದು ಸಾಧ್ಯ ಆಗುತ್ತೆ. ಅಂದರೆ ತಾಯಿ ಮಗುವಿನ ಸಂಬಂಧ, ಪ್ರೀತಿ ಇದೆ. ಗಂಡ ಹೆಂಡತಿಯರ ಪ್ರೇಮ, ಅದು ಕಾಮುಕತೆಯನ್ನು ಮೀರಿದ ಪ್ರೀತಿ. ಅಲ್ಲಿಂದ ಹೃದಯದ ಒಂದು ಜಾಗೃತಿ ಪ್ರಾರಂಭ ಆಗಬೇಕು. ಅಲ್ಲಿಂದ ಶುರುವಾದದ್ದು ಮುಂದೆ ಪ್ರಾಣಾಯಾಮದಲ್ಲಿ ಅಲ್ಲಿ ದಳಗಳು ಅಂತ ಬರ್ತವೆ. ಆ ದಳಗಳು ಅರಳಬೇಕು ಅಂತ ಹೇಳಿ ಆಧಾರ ಚಕ್ರದಲ್ಲಿ 4 ದಳಗಳು, ಅಕ್ಷರಗಳನ್ನು ಕೂಡ ಹೇಳ್ತಾರೆ ಆ ಪ್ರಕಾರ. ಸ್ವಾಧಿಷ್ಠಾನ ಚಕ್ರದಲ್ಲಿ 6 ದಳಗಳು ಮತ್ತು ಮಣಿಪೂರಕ ಚಕ್ರದಲ್ಲಿ 10 ದಳಗಳು. ಇಲ್ಲಿ 12 ದಳಗಳು. ಅನಾಹತ ಚಕ್ರದಲ್ಲಿ 12 ದಳಗಳು, ಇಲ್ಲಿ 16 ದಳಗಳು ವಿಶುದ್ಧಿ ಚಕ್ರದಲ್ಲಿ. ಹೀಗೆ ಈ ದಳಗಳು ಒಂದೊಂದು ದಳಕ್ಕೆ ಒಂದೊಂದು ಅಕ್ಷರಗಳು, ಆಯಾ ಅಕ್ಷರಗಳು ಇಂದ ಹಿಡ್ಕೊಂಡು ಇಲ್ಲಿಂದ ಶುರುವಾಗುತ್ತೆ. ವಿಶುದ್ಧಿ ಚಕ್ರದಿಂದ, ಆಧಾರ ಚಕ್ರದಿಂದ ಶ, ಶ, ಸ ಇವೆಲ್ಲ, ವ ಇವೆಲ್ಲ ಶುರುವಾಗುತ್ತೆ. ಅದೊಂದು ಕ್ರಮ ಇದೆ, ಅದೇನು ಇವಾಗ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಒಟ್ಟಾರೆ ಆ ಚಕ್ರಗಳನ್ನು ಜಾಗೃತಿ ಮಾಡಿಕೊಳ್ತಕ್ಕಂಥದ್ದು. ಎಲ್ಲ ದಳಗಳು ಮುಚ್ಚಿದಂಗೆ ಆಗಿರುತ್ತೆ. ದಳಗಳು ಮುಚ್ಚಿದೆ, ಅದಕ್ಕೆ ಅದನ್ನು ಕಮಲಕ್ಕೆ ಹೋಲಿಸ್ತಾರೆ. ಕಮಲ ಹೇಗೆ ಸೂರ್ಯೋದಯ ಆಗ್ತಿದ್ದ ಹಾಗೆ ಕಮಲ ಅರಳ್ಕೊಳ್ಳುತ್ತೋ, ಹಾಗೆ ಕುಂಡಲಿನಿಯ ಶಕ್ತಿಯ ಶಾಖದಿಂದ, ಪ್ರಭಾವದಿಂದ ಈ ದಳಗಳು ಅರಳಬೇಕು. ಅಲ್ಲಿ ಚಿತ್ತ ನೆಲೆ ನಿಲ್ಲಬೇಕು. ನೆಲೆ ನಿಂತಾಗ ಏನಾಗುತ್ತಪ್ಪ ಅಂದರೆ ಜನ್ಮ ಜನ್ಮಾಂತರದ ವಾಸನೆಗಳೇನಿರ್ತಾವಲ್ಲ ಅವೆಲ್ಲ ಮೊದಲು ತಿರೋಹಿತ ಆಗೋದು, ಹಡಕೊಳ್ತವೆ, ಬೀಜ ರೂಪಕ್ಕೆ ಬರ್ತವೆ, ಸಣ್ಣದಾಗಿ ಆಗ್ತವೆ.
ಆಮೇಲೆ ಧ್ಯಾನದ ಕಾಲದಲ್ಲಿ, ಮೊದಲು ಧಾರಣದ ಕಾಲದಲ್ಲಿ ಅವನ್ನ ಸಮಾಧಾನಗೊಳಿಸೋದು, ಅದನ್ನು ಕೆಳಗೆ ಕಳಿಸೋದು. ಅಂದರೆ ನೀರಲ್ಲಿ ರಾಡಿ ಕೆಳಗಡೆ ಹೊರಟೋಗುತ್ತಲ್ಲ ಹಾಗೆ. ಒಳ್ಳೊಳ್ಳೆ ವಾಸನೆಗಳನ್ನು, ಮಂತ್ರ ಜಪ, ಆಮೇಲೆ ಓದಿದ್ದನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು, ಇದನ್ನೆಲ್ಲ ಪ್ರಯತ್ನ ಪಡೋದು. ಆಮೇಲೆ ಆವಿಯಾಗಕ್ಕೆ ಶುರುವಾಗ್ತಾವೆಲ್ಲ. ಧ್ಯಾನದಲ್ಲಿ, ಸಮಾಧಿಯಲ್ಲಿ ಆವಿಯಾಗಕ್ಕೆ ಶುರುವಾಗ್ತವೆ. ಕುಂಭಕದಲ್ಲೂ ಕೂಡ ಆವಿಯಾಗಕ್ಕೆ ಶುರುವಾಗುತ್ತೆ ಅವೆಲ್ಲ. ಅಂದರೆ ಆವಿಯಾಗಿ ಶುದ್ಧವಾದ ನೀರು ಉಳಿಯುತ್ತೆ. ವಾಸನೆಗಳು, ದುರ್ವಾಸನೆಗಳು ಸದ್ವಾಸನೆಗಳಾಗಿ, ಸದ್ವಾಸನೆಗಳು ನಿರ್ವಾಸನೆಗಳಾಗಿ ಪರಿವರ್ತನೆ ಆಗಕ್ಕೆ ಶುರುವಾಗ್ತದೆ. ಇದು ಅಂತಿಮ ಸಿದ್ಧಿ. ಅದಕ್ಕೆ ಧಾರಣ ನಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದೇನು ಅಂದರೆ ಚಕ್ರಗಳ ಜಾಗೃತಿಗೆ ಅನುಕೂಲ ಮಾಡಿಕೊಡ್ತದೆ. ಅದಕ್ಕೆ ಹೃದಯದ ಭಾಗದಲ್ಲಿ ಮನಸ್ಸನ್ನು ಇಡಿ ಅಂತ ಹೇಳ್ತಿರ್ತಾರೆ ಪ್ರಾಕ್ಟೀಸ್ ಮಾಡಿಸುವಾಗ, ಧ್ಯಾನ ಪ್ರಾಕ್ಟೀಸ್ ಮಾಡಿಸುವಾಗ, ಅಥವಾ ಲಿಂಗ ನೋಡುವಾಗ ದೃಷ್ಟಿ ಲಿಂಗದಲ್ಲಿರಲಿ, ಹೃದಯದ ಭಾಗದಲ್ಲಿ ಅದು ಮನಸ್ಸಿರಲಿ, ಅಥವಾ ವಿಶುದ್ಧಿ ಚಕ್ರದಲ್ಲಿ, ಆಜ್ಞಾ ಚಕ್ರದಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡಿ. ಇದೇ ಧಾರಣ. ಇದನ್ನು ಮೊದಲಿಗೆ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಬಹಳ ಜನ ತಪ್ಪು ಮಾಡೋದೇನೆಂದರೆ ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಟ್ಟು ಆಮೇಲೆ ಅದು ಗಲಾಟೆ ಮಾಡೋಕ್ಕೆ ಶುರುವಾಗುತ್ತೆ. ಈ ಚಿತ್ತ ಮತ್ತು ಮನಸ್ಸಿನ ನಿಯಮ ಹೇಗಿದೆ ಅಂದರೆ ಸ್ಪ್ರಿಂಗ್ ಇದ್ದ ಹಾಗೆ. ಸ್ಪ್ರಿಂಗ್, ನೀವು ಸ್ಪ್ರಿಂಗನ್ನು ಒತ್ತಿ ಹಿಡಿತೀರ, ಅದು ಒತ್ತಿ ಹಿಡಿದಿದ್ದನ್ನು ಕೈ ಬಿಟ್ಕೊಡ್ಲೆ ಅದು ಮಾಮೂಲಿ ಸ್ಥಿತಿಗೆ ಬಂದ್ಬಿಡುತ್ತೆ. ಹಾಗೆ ಚಿತ್ತ ಮತ್ತು ಮನಸ್ಸುಗಳು ಅಷ್ಟೇ. ಅತಿಯಾಗಿ ನಾವು ಅದನ್ನು ಹೊರಟಾಟ ಮಾಡೋಕ್ಕೆ ಹೋದರೆ ಹುಚ್ಚರಾಗೋ ಸಾಧ್ಯತೆ ಇರ್ತದೆ, ಅಥವಾ ಅಹಂಕಾರಿಗಳಾಗೋ ಸಾಧ್ಯತೆ ಇರುತ್ತೆ. ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತವೆ. ಅಥವಾ ನಿರಾಶೆ, ಸಿನಿಕತೆ, ಉಡಾಫೆತನ ಇವೆಲ್ಲ ಬರೋದು ಚಿತ್ತ ಮತ್ತು ಮನಸ್ಸಿನ ವೃತ್ತಿಗಳ ಪ್ರತಿಭಟನೆಯಿಂದ. ಪ್ರತಿಭಟಿಸೋಕ್ಕೆ ಶುರುವಾಗ್ಬಿಡ್ತಾವೆ. ಅದಕ್ಕೆ ಪತಂಜಲಿಗಳು ಹೇಳೋದು ಯಮ ನಿಯಮ. ಚೆನ್ನಾಗಿ ನೆನಪು ಮಾಡ್ಕೊಳ್ಳಿ. ಯಮದಲ್ಲಿ 5, ನಿಯಮದಲ್ಲಿ 5. ಇದನ್ನು ಮಾಡಲಾರ್ದೇನೆ ಯಾರು ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ ಮಾಡೋಕ್ಕೆ ಹೋಗಬಾರ್ದು. ಹಂಗೆ ಮಾಡಿದ್ದೆ ತೊಂದರೆ ಆಗತ್ತೆ. ಅದಕ್ಕೆ ಯಾವಾಗಲೂ ಕೆಟ್ಟವ್ರನ್ನ ನಾವು ಪರಿವರ್ತನೆ ಮಾಡಬೇಕಾದ್ರೆ ಮೊದಲು ಸತ್ಸಂಗ ಕೊಡಿ ಅವರಿಗೆ. ಸತ್ಸಂಗದಲ್ಲಿ ಬಂದು ಸೇವೆ ಮಾಡ್ತಕ್ಕಂಥದ್ದು ಮತ್ತು ತಮ್ಮ ವೃತ್ತಿಗಳನ್ನು, ಬಹಿರಂಗದ ವೃತ್ತಿಗಳನ್ನು ಬದಲಾಯಿಸ್ಕೊಳ್ಳೋದು. ಕಳ್ತನ ಮಾಡ್ತಿದ್ರೆ, ಕೊಲೆ ಮಾಡ್ತಿದ್ರೆ, ಕಳಬೇಡ ಕೊಲಬೇಡ, ಅದೇನು ಸಪ್ತಸೂತ್ರಗಳಿದಾವಲ್ಲ ಅವು ಯಮನಿಯಮಕ್ಕೆ ಅನ್ವಯ ಆಗ್ತದೆ. ಯಮನಿಯಮಕ್ಕೆ ಅನ್ವಯ ಆಗ್ತದೆ. ಅದನ್ನು ಅಳವಡಿಸ್ಕೊಂಡ್ಮೇಲೆ ನಾವು ಇದನ್ನು ಪ್ರಯತ್ನ ಮಾಡಬೇಕು. ಗೊತ್ತಾಯ್ತಲ್ವಾ? ಈಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ನಾವು. ಈಗ ಧಾರಣದ ಬಗ್ಗೆ ತಿಳ್ಕೊಳ್ಳೋರಿದ್ದೀವಿ. ಧಾರಣ ಅಂದರೆ ಗೊತ್ತಾಯಿತು ನಿಮಗೆ, ಒಂದೊಂದು ಸ್ಥಾನದಲ್ಲಿ ಮನಸ್ಸನ್ನು ನಿಲ್ಲಿಸೋದು. ಅದಕ್ಕೆ ಧಾರಣ ಪ್ರಾಣಾಯಾಮ ಹೆಲ್ಪ್ ಮಾಡುತ್ತೆ. ಪ್ರಾಣಾಯಾಮದಲ್ಲಿ ದೀರ್ಘ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಊರ್ಧ್ವಮುಖಗೊಳ್ಳುತ್ತೆ ಚಿತ್ತ. ಅದನ್ನು ಊರ್ಧ್ವ ಚಕ್ರಗಳಲ್ಲಿ ನಿಲ್ಲಿಸೋದು. ಅಂದರೆ ಅನಾಹತ ಚಕ್ರದಿಂದ ಅಥವಾ ಮಣಿಪೂರಕ ಚಕ್ರದಿಂದ, ಒಕ್ಕಳದಿಂದ ಪ್ರಾರಂಭ. ಒಕ್ಕಳವೇ ಅಗ್ನಿಯ ಕೇಂದ್ರ ಅಂತಲೂ ಹೇಳ್ತಾರೆ. ಆದ್ದರಿಂದ ಇದು ಧಾರಣ. ನೀವು ಪ್ರಾಣಾಯಾಮ ಮಾಡುವಾಗ ಇವನ್ನು ಗಮನಿಸಿರಿ, ಅದು ಧಾರಣ ಆಗ್ತಾ 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 ಹೋಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.